ಬನ್ನಿ ಫ್ರೆಂಡ್ಸ್, ಇವತ್ತು ಮೊಟ್ಟೆ ಕೋಳಿ ಚಿಕನ್ ಸೂಪ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಚಕ್ಕೆ, ಕಡಲೆ, ಮೆಣಸು, ಕೊತ್ತಂಬರಿ, ಪುದೀನ, ಮೆಂತೆ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಇನ್ನು ಮುಂತಾದವುಗಳು. ಕ್ಲೀನ್ ಮಾಡಿದ ಚಿಕನ್. ಈಗ ಚಿಕನನ್ನು ಕತ್ತರಿಸೋಣ. ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ, ಮತ್ತೆ ಕತ್ತರಿಸಿದ ಟೊಮೊಟೊ ಎಲ್ಲ ರೆಡಿ ಇದೆ. ತುರಿದ ತೆಂಗಿನಕಾಯಿ, ಶುಂಠಿ, ಮೆಣಸಿನಕಾಯಿ ಎಲ್ಲ ರೆಡಿ ಇದೆ. ಬನ್ನಿ ಮುಂದೆ ನೋಡೋಣ. ಕಟ್ ಮಾಡಿದ್ದು ಚಿಕನ್ನು ರೆಡಿ ಇದೆ. ಈಗ ನೆಕ್ಸ್ಟು ಏನೇನು ಐಟಮ್ ರೆಡಿ ಮಾಡೋಣ ನೋಡೋಣ ಬರ್ರಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ. ಕುಕ್ಕರಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ನೆಕ್ಸ್ಟು ಹೆಚ್ಚಿದ ಹಸಿರು ಮೆಣಸಿನಕಾಯಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಹೆಚ್ಚಿದ ಟೊಮೊಟೊ ಹಾಕೋಣ. ಅದರ ನಂತರ ಹೆಚ್ಚಿದ ಪುದೀನ, ಕೊತ್ತಂಬರಿ, ಮೆಂತೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಈಗ ರುಬ್ಬಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಅಷ್ಟನ್ನು ಪೇಸ್ಟ್ ಆ್ಯಡ್ ಮಾಡಿ ಇದಕ್ಕೆ ರುಬ್ಬಿದ ತೆಂಗಿನಕಾಯಿ ಹಾಕೋಣ. ಸ್ವಲ್ಪ ತೆಂಗಿನಕಾಯಿ ಹಾಕೋಣ. ನೆಕ್ಸ್ಟು ಕ್ಲೀನಾಗಿ ಮಿಕ್ಸ್ ಮಾಡೋಣ. ತಳ ಹಿಡಿದೇ ಇರೋ ಥರ ನೋಡ್ಕೋಬೇಕು. ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕಡಿಮೆ ಉರಿಯಲ್ಲಿ ಕುದಿಸೋಣ. ಈಗ ಚಿಕನನ್ನು ಕುಕ್ಕರ್ ಒಳಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಮೊಟ್ಟೆ ಕೋಳಿ ಚಿಕನ್ ಸೂಪ್ ರೆಡಿ ಆಗ್ತಿದೆ. ನೀವು ಅದೇ ಥರ ಮಾಡಿ. ಚೆನ್ನಾಗಿ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನಿಮಗೆ ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಹಾಕಿ ಕುಕ್ಕರ್ ವಿಷಲ್ನ ಮುಚ್ಚಿ. 3 ರಿಂದ 4 ವಿಷಲ್ ಆಗೋವರೆಗೂ ವೆಯ್ಟ್ ಮಾಡಿ. ವಿಷಲೆಲ್ಲ ಆದಮೇಲೆ ಈ ಥರ ಓಪನ್ ಮಾಡಿ ಚಿಕನ್ ಸೂಪ್ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚಿಕನ್ ಸೂಪು ತುಂಬ ಚೆನ್ನಾಗಿದೆ. ನೋಡಿ ನೀವು ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಚಿಕನ್ ಸೂಪ್ ಕುಡಿದವರು ಕಳೆದೋಗೋದಂತೂ ಪಕ್ಕ. ತುಂಬ ಚೆನ್ನಾಗಿದೆ. ಮನೇಲೂ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ.